ಅಭಿವೃದ್ಧಿಯ ಹೆಸರಲ್ಲಿ ಕೆರೆಯ ಜಾಗವನ್ನ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಸ್ಥಳೀಯರು ಈ ಯಾರು ಕೆರೆ ಜಾಗವನ್ನ ಒತ್ತುವರಿ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಗರಂ ಆಗಿದ್ದಾರೆ. ಟಿಪ್ಪರ್ ಮೂಲಕ ಮಣ್ಣು ತುಂಬಿಸಿ ಕೆರೆ ಮುಚ್ಚುವ ಹುನ್ನಾರವನ್ನ ಮಾಡಲಾಗ್ತಾ ಇದೆ. ಈ ಮೂಲಕ ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಯತ್ನಿಸಲಾಗ್ತಾ ಇದೆ. ಬೆಂಗಳೂರಿನ ಅಗರ ಗ್ರಾಮದ ಜಕ್ಕಸಂದ್ರ ಕೆರೆಯನ್ನ ಅತಿಕ್ರಮಣ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಕೆರೆಯನ್ನ ಮುಚ್ಚುವ ಕಾರ್ಯ ಅಲ್ಲಿ ನಡೀತಾ ಇದೆ. ಕೆಕೆಎಸ್ ಅರ್ತ್ ಮೂವರ್ಸ್ಗೆ ಸೇರಿದಂತಹ ಟಿಪ್ಪರ್ಗಳನ್ನ ಬಳಸಿಕೊಂಡು ಕೆರೆಗೆ ಮಣ್ಣನ್ನ ಹಾಕಿ ಆ ಕೆರೆಯನ್ನ ಮುಚ್ಚಿ ಅದನ್ನ ಒತ್ತುವರಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಜಿಬಿಎ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸ್ವಾಮಿ ನೀವೇ ಕೆರೆ ಒತ್ತುವರಿಯನ್ನ ಆದಷ್ಟು ಬೇಗ ನಿಲ್ಲಿಸಿ, ಈ ಕೂಡಲೇ ನಿಲ್ಲಿಸಿ ಅಂತೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿ ಸ್ಥಳೀಯರು ಪತ್ರವನ್ನ ಬರೆದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಟಿಪ್ಪರ್ ಅಲ್ಲಿ ಮಣ್ಣನ್ನ ತೆಗೆದುಕೊಂಡು ಹೋಗಿ ಆ ಮಣ್ಣನ್ನ ಕೆರೆಗೆ ಹಾಕಿ ಕೆರೆಯನ್ನ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಕೆರೆಯನ್ನ ಮುಚ್ಚುತ್ತಾ ಇರೋದಕ್ಕೆ ಕಾರಣ ಇಲ್ಲಿ ಒತ್ತುವರಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಮನವಿ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕೆರೆ ಒತ್ತುವರಿಯನ್ನ ದಯವಿಟ್ಟು ನಿಲ್ಲಿಸಿ ಸಾರ್ ಅಂತೇಳಿ ಸಿಎಂ ಅವರಿಗೇನೆ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅತಿಕ್ರಮಣ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಈ ಕೆರೆ ಒತ್ತುವರಿಯನ್ನ ಆದಷ್ಟು ಬೇಗ ನೀವು ನಿಲ್ಲಿಸಬೇಕು, ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗತ್ತೆ ಅಂತೇಳಿ ಸ್ಥಳೀಯರು ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಜಿಬಿಎ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ಇದ್ರ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ. ನಮ್ಮ ಪ್ರತಿನಿಧಿ ರಘುಪಾಲ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಘುಪಾಲ್, ಕೆರೆ ಒತ್ತುವರಿ ನಾವು ತಡಿತೀವಿ, ಕೆರೆಗಳನ್ನ ನಾವು ಉಳಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಈಗ ಕೆರೆ ಒತ್ತುವರಿ ನಡೀತಾ ಇರುವಂಥದ್ದು ಜಕ್ಕಸಂದ್ರ ಕೆರೆ. ಸ್ಥಳೀಯರ ಆರೋಪವೇನು, ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಇದರಲ್ಲಿ ರಘುಪಾಲ್? ನವೀನ್, ಬೆಂಗಳೂರು ವ್ಯಾಪ್ತಿನಲ್ಲಿ ಬಹುತೇಕ ಕೆರೆಗಳು ಈಗಾಗಲೇ ಒತ್ತುವರಿ ಆಗಿರುವಂಥದ್ದು, ಬಹಳಷ್ಟು ಕೆರೆಗಳು ಕಣ್ಮರೆ ಆಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಮಂದಿ ಬಿಲ್ಡರ್ಗಳು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ 2006ನೇ ಇಸ್ವಿಯಲ್ಲಿ ಎ ಟಿ ರಾಮಸ್ವಾಮಿಯವರ ವರದಿ ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿತ್ತು, ಬೆಂಗಳೂರಿನಲ್ಲಿ ಬಹುತೇಕ ಕೆರೆಗಳು ಒತ್ತುವರಿ ಆಗಿರೋದು ಸತ್ಯ. ಅದರ ಸಂಪೂರ್ಣ ಸರ್ವೆ ನಂಬರ್ಗಳ ಸಮೇತ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡುವಂಥ ಕೆಲಸ ಮಾಡಿತ್ತು. ಆ ವರದಿಯನ್ನು ಆಧರಿಸಿ ನಗರದಲ್ಲಿ ಎಲ್ಲೆಲ್ಲಿ ಕೆರೆಗಳು ಒತ್ತುವರಿ ಆಗಿದೆ, ಯಾರೆಲ್ಲ ಕಬಳಿಕೆ ಮಾಡಿದ್ದಾರೆ, ಭೂ ಕಬಳಿಕೆ ಮಾಡಿದ್ದಾರೆ, ಅದೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಳ್ಳುವಂಥ ಪ್ರಕ್ರಿಯೆ ಕೂಡ ಚಾಲನೆ ಕೊಟ್ಟಿತ್ತು. ಆದರೆ ಇದೀಗ ಬಹಿರಂಗವಾಗಿ ಬೆಂಗಳೂರು ನಗರದಲ್ಲಿ ಒಂದು ಕೆರೆ ಒತ್ತುವರಿ ಆಗ್ತಿದ್ರು ಕೂಡ ಜಿಬಿಎ ಅಧಿಕಾರಿಗಳು, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಸ್ಥಳೀಯರು ಇದೀಗ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದು ಆಗ್ರಹವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಬೆಂಗಳೂರು ನಗರ ಜಿಲ್ಲೆಗೆ ಸೇರಿರುವಂತಹ ಅತಿ ದೊಡ್ಡ ಕೆರೆ ಇಲ್ಲಿ ಆಗರ ಗ್ರಾಮ ಜೊತೆಗೆ ಜಕ್ಕಸಂದ್ರ ವ್ಯಾಪ್ತಿನಲ್ಲಿ ಬರುವಂತಹ ಕೆರೆಯಲ್ಲಿ ಕಳೆದ 5 ದಿನಗಳಿಂದ ಕೆರೆಗೆ ಟಿಪ್ಪರ್ ಲಾರಿಗಳ ಮುಖಾಂತರವಾಗಿ ಮಣ್ಣು ಸುರಿಯುವ ಮೂಲಕ ಕೆರೆಯನ್ನು ಮುಚ್ಚುವಂತಹ ಪ್ರಕ್ರಿಯೆ ನಡೀತಿರುವಂಥದ್ದು. ಒಂದು ಅರ್ತ್ ಮೂವರ್ಸ್ಗೆ ಸೇರಿರುವಂಥ ಈ ಕಂಪನಿಯಲ್ಲಿ ಏನಿದೆ, ಸುಮಾರು 3-4 ಲಾರಿಗಳ ಮುಖಾಂತರ, ಟಿಪ್ಪರ್ ಲಾರಿಗಳ ಮುಖಾಂತರವಾಗಿ ಒಂದು JCBಯನ್ನು ಬಳಕೆ ಮಾಡಿಕೊಂಡು ಕೆರೆಯನ್ನು ಮುಚ್ಚುವಂತಹ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಸ್ಥಳೀಯರು ಸಾಕಷ್ಟು ದೂರುಗಳನ್ನು ಕೂಡ ಸ್ಥಳೀಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಬಹಳಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಮುಖೇನ ಒಂದು ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಈ ಕಾರ್ಯವನ್ನು ಸ್ಥಗಿತಗೊಳಿಸಬೇಕು ಅಂತ ಒಂದು ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಇಷ್ಟಾದರೂ ಕೂಡ ಜಿಬಿಎ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂಥದ್ದು. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಸ್ಥಳೀಯರ ಆಗ್ರಹ, ಆತಂಕ ಏನಂದರೆ ಈಗ ಕೆರೆ ಬೆಂಗಳೂರಿನಲ್ಲಿ ಈಗಾಗಲೇ ಬಹಳಷ್ಟು ಕೆರೆಗಳು ಒತ್ತುವರಿ ಆಗಿದೆ. ನಮ್ಮ ವ್ಯಾಪ್ತಿನಲ್ಲಿ ಇರುವಂಥದ್ದು ಈ ಜಕ್ಕಸಂದ್ರ ಕೆರೆ ಒಂದು. ಈ ಕೆರೆ ಒತ್ತುವರಿ ಆದರೆ ಬಹಳಷ್ಟು ತೊಂದರೆ ಆಗಿದೆ. ಭವಿಷ್ಯದಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತೆ, ಸುತ್ತಮುತ್ತಲೇ ಇರುವಂತಹ ಬೋರ್ವೆಲ್ಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಕುಡಿಯೋದಕ್ಕೂ ಕೂಡ ಹಾಹಾಕಾರ ಎದುರಾಗುತ್ತೆ. ಇದೆಲ್ಲ ಸಂಬಂಧಪಟ್ಟಂತೆ ಪರಿಸರವನ್ನು ಉಳಿಸಬೇಕು, ಈ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಈ ಕೆರೆಯನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಘುಪಾಲ್ ಡೀಟೇಲ್ಸ್ಗೆ.